ನಮಸ್ಕಾರ ಸ್ನೇಹಿತರೆ, ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಚಾನೆಲ್ಗೆ ಸ್ವಾಗತ. ರೈತರಿಗೆ ಅತ್ಯಂತ ಮುಖ್ಯವಾದ ವಿಷಯದ ಬಗ್ಗೆ ತಿಳಿಸ್ತಾ ಇದ್ದೇನೆ. ಪಿಎಂ ಕಿಸಾನ್ ಯೋಜನೆಯ 23ನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗ್ತಾ ಇದೆ ಮತ್ತು 23ನೇ ಕಂತಿನ ಹಣವನ್ನು ಪಡೆಯೋದಕ್ಕೆ ಈ ಒಂದು ಕೆಲಸವನ್ನು ನೀವು ಕಡ್ಡಾಯವಾಗಿ ಮಾಡಲೇಬೇಕಾಗಿದೆ. ಈ ಒಂದು ಕೆಲಸವನ್ನು ಕಡ್ಡಾಯವಾಗಿ ಮಾಡಿದ್ರೆ ಖಂಡಿತವಾಗಿ ಸರ್ಕಾರದಿಂದ ಬಿಡುಗಡೆ ಆದ ತಕ್ಷಣ ಹಣ ನಿಮ್ಮ ಖಾತೆಗೆ ಬರುತ್ತದೆ. ಸ್ನೇಹಿತರೆ, ಪ್ರತಿಯೊಬ್ಬರಿಗೂ ಕೂಡ ನಾನು ನಿಮಗೆ ವಿಡಿಯೋ ಮುಖಾಂತರ ತಿಳಿಸ್ತಾನೆ ಇರ್ತೇನೆ. ಪಿಎಂ ಕಿಸಾನ್ ಯೋಜನೆ ಹಣ ಬರುವ ಮೊದಲೇ ನಾನು ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ತಾ ಇರ್ತೇನೆ ಪ್ರತಿದಿನಾನು. ಏನಂದ್ರೆ ಸರ್ಕಾರದಿಂದ ರೈತರಿಗೆ ಬೇಕಾಗಿರುವ ಯಾವುದೇ ಒಂದು ಅಪ್ಡೇಟ್ ಬಿಟ್ಟರು ನಾನು ಆದಷ್ಟು ಬೇಗ ನಿಮಗೆ ವಿಡಿಯೋ ಮುಖಾಂತರ ತಿಳಿಸ್ತೇನೆ. ಹಾಗೆ ಮತ್ತು ರೈತರಿಗೆ ಪಿಎಂ ಕಿಸಾನ್ ಯೋಜನೆ ಹಣವನ್ನು ಪಡೆಯೋದಕ್ಕೆ ಯಾವ ಒಂದು ಕೆಲಸವನ್ನು ಮಾಡಬೇಕು ಎನ್ನುವ ಮಾಹಿತಿಯನ್ನು ಕೂಡ ತಿಳಿಸ್ತಾನೆ ಇರ್ತೇನೆ. ಆದರೆ ಹಲವಾರು ರೈತರು ಏನ್ ಮಾಡ್ತಾರೆ ಅಂದ್ರೆ ಈ ಒಂದು ವಿಡಿಯೋನ ನೋಡ್ತಾರೆ ಹಾಗೆ ಕೈ ಬಿಡ್ತಾರೆ. ಅವರ ಒಂದು ಕೆಲಸವನ್ನು ಅವರು ಮಾಡದೇ ಇರುವ ಕಾರಣಗಳಿಂದ ಎಷ್ಟೋ ರೈತರಿಗೆ ಇವಾಗ ಪಿಎಂ ಕಿಸಾನ್ ಹಣ ಪೆಂಡಿಂಗ್ ಆಗಿದೆ. ಹೌದು ಸ್ನೇಹಿತರೆ, 23ನೇ ಕಂತಿನ ಹಣ ಇವಾಗ ಹಾಕ್ತಾ ಇದ್ದಾರೆ. 22ನೇ ಕಂತಿನ ಹಣವು ಎಷ್ಟೋ ರೈತರಿಗೆ ಬಂದಿಲ್ಲ. 22ನೇ ಕಂತಿನ ಹಣ ಬರದೇ ಇರುವ ಕಾರಣಕ್ಕೂ ಕೂಡ ರೈತರೇ ಕಾರಣವಾಗಿರ್ತಾರೆ. ಏಕೆಂದ್ರೆ ಅವರ ಒಂದು ಕೆಲಸವನ್ನು ಅವರು ಸರಿಯಾಗಿ ಮಾಡಿದ್ರೆ ಖಂಡಿತವಾಗಿ ಸರ್ಕಾರದಿಂದ ಹಣವನ್ನು ಹಾಕ್ತಾರೆ. ರೈತರು ಯಾವ ಡಾಕ್ಯುಮೆಂಟ್ಸ್ ಅನ್ನು ಸರಿಯಾಗಿ ಇಟ್ಕೋಬೇಕು ಮತ್ತು ಯಾವ ಕೆಲಸವನ್ನು ಮಾಡಬೇಕು ಪಿಎಂ ಕಿಸಾನ್ ಯೋಜನೆ ಹಣವನ್ನು ಪಡೆಯಲು ಅಂತ ಕೂಡ ನಾನು ಪ್ರತಿ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾನೆ ಇರ್ತೇನೆ. ಹಲವಾರು ರೈತರು ವಿಡಿಯೋನು ನೋಡಿರ್ತಾರೆ, ಆದ್ರೆ ಅವರು ಏನ್ ಬಿಡಪ್ಪ ಬಂದೇ ಬರ್ತೈತಿ ಹಣ ಅವಾಗ ನೋಡಿದ್ರಾತು ಅಂತ ಕೈ ಬಿಟ್ಟಿರ್ತಾರೆ. ಆದರೆ ಅವರಿಗೆ 22ನೇ ಕಂತಿನ ಹಣ ಮತ್ತು 21ನೇ ಕಂತಿನ ಹಣ ಕೂಡ ಪೆಂಡಿಂಗ್ ಆಗಿದೆ. ಬಹಳಷ್ಟು ರೈತರಿಗೆ 21 ಮತ್ತು 22ನೇ ಕಂತಿನ ಹಣ ಪೆಂಡಿಂಗ್ ಆಗಿದೆ. ಆದರೆ ಇವಾಗ 23ನೇ ಕಂತಿನ ಹಣವನ್ನು ಕೂಡ ಸರ್ಕಾರದಿಂದ ನೀಡಲಾಗ್ತಾ ಇದೆ. ಆದ್ರೆ ನೀವು ಏನ್ ಮಾಡಬೇಕು 23ನೇ ಕಂತಿನ ಹಣವನ್ನು ಪಡೆಯೋದಕ್ಕೆ ಅಂತ ಕೂಡ ನಾನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೇನೆ. ಯಾರೆಲ್ಲ ಈ ಒಂದು ಮಾಹಿತಿಯನ್ನು ನೋಡ್ತಾ ಇದ್ದೀರೋ ಪ್ರತಿಯೊಬ್ರು ಕೂಡ ಕೊನೆವರೆಗೂ ನೋಡಿ. ರೈತರಿಗೆ ಪಿಎಂ ಕಿಸಾನ್ ಯೋಜನೆ ಹಣವನ್ನು ಪಡೆಯಬೇಕಂದ್ರೆ ಈ ಕೆವೈಸಿ ಕೂಡ ಕಡ್ಡಾಯವಾಗಿರುತ್ತದೆ. ಹಾಗೆ ಸರ್ಕಾರದಿಂದ ರೈತರು ಎನ್ನುವುದಕ್ಕೂ ಕೂಡ ಈ ಕೆವೈಸಿ ಕಡ್ಡಾಯವಾಗಿ ಬೇಕಾಗಿರುತ್ತದೆ. ಈ ಕೆವೈಸಿ ಇದ್ರೆ ಮಾತ್ರ ಸರ್ಕಾರದಿಂದ ಯಾವುದೇ ಒಂದು ಯೋಜನೆ ಹಣ ಬಿಟ್ಟರು ನಿಮ್ಮ ಖಾತೆಗೆ ಬಂದು ತಲುಪುತ್ತದೆ. ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ ಪ್ರತಿಯೊಬ್ಬರು ಕೂಡ ಕೊನೆವರೆಗೂ ನೋಡಿ. ಇಲ್ಲಿ ಈ ಕೆವೈಸಿ ಅಪ್ಡೇಟ್ ಅನ್ನು ಕೂಡ ನಾನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೇನೆ ಮತ್ತು ಹಾಗೆ 23ನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತದೆ ಎನ್ನುವ ಮಾಹಿತಿಯನ್ನು ಕೂಡ ನಾನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೇನೆ. ಈ ಒಂದು ಮಾಹಿತಿ ಬಹಳಷ್ಟು ಜನರಿಗೆ ಮುಖ್ಯವಾಗಿದೆ. ಸ್ನೇಹಿತರೆ, ಪಿಎಂ ಕಿಸಾನ್ ಯೋಜನೆಯ ಹಣ ಈಗ 22ನೇ ಕಂತಿನ ಹಣ ಬಹಳಷ್ಟು ರೈತರು ಪಡೆದುಕೊಂಡಿದ್ದಾರೆ. ಇವಾಗ 23ನೇ ಹಣಕ್ಕೆ ಕಾಯ್ತಾ ಇದ್ದಾರೆ. 23ನೇ ಕಂತಿನ ಹಣವನ್ನು ಪಡೆಯಲು ನೀವು ಮಾಡಬೇಕಾದ ಕೆಲಸ ಏನು ಅಂತ ನೋಡೋದಾದ್ರೆ ಸ್ನೇಹಿತರೆ, ಈ ಒಂದು ವಿಡಿಯೋನ ಮುಂದುವರಿಸುವ ಮೊದಲು ನೀವೇನಾದ್ರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದ್ರೆ ಹಾಗೂ ಯಾರು ಕೂಡ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದಾರೆ ಈ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ. ಹಾಗೆ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ರೋ ಒಂದೇ ಒಂದು ತಪ್ಪದೆ ಲೈಕ್ ಅನ್ನು ಕೊಟ್ಟು ನಿಮ್ಮ ಸ್ನೇಹಿತರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಸ್ನೇಹಿತರೆ, ಇಲ್ಲಿ ರೈತ ವಾಟ್ಸ್ಆಪ್ ಗ್ರೂಪ್ ಇರ್ತಾವಲ್ಲ, ಅಲ್ಲೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿದ್ರೆ ಬಹಳಷ್ಟು ರೈತರಿಗೆ ಉಪಯುಕ್ತವಾಗುತ್ತದೆ. ಈ ಒಂದು ವಿಡಿಯೋನ ಬಹಳಷ್ಟು ರೈತರಿಗೆ ತಲುಪಿಸಿ. ಈ ಒಂದು ಪಿಎಂ ಕಿಸಾನ್ ಯೋಜನೆ ಹಣವನ್ನು ಸರ್ಕಾರದಿಂದ ನೀಡಲಾಗುತ್ತದೆ, ಅವ್ರಿಗೂ ಕೂಡ ಈ ಒಂದು ಯೋಜನೆ ಮಾಹಿತಿ ಕೂಡ ಅರ್ಥವಾಗಬೇಕು ಮತ್ತು 23ನೇ ಕಂತಿನ ಹಣ ಪ್ರತಿ ರೈತರು ಕೂಡ ಪಡೆದುಕೊಳ್ಬೇಕು ಎನ್ನುವ ಒಂದು ಮೂಲಕ ನಾನು ಕೂಡ ನಿಮಗೆ ವಿಡಿಯೋ ಮುಖಾಂತರ ತಿಳಿಸ್ತಾ ಇದ್ದೇನೆ. ಸ್ನೇಹಿತರೆ, ಇಲ್ಲಿ ಈ ಕೆವೈಸಿ ಎಷ್ಟು ಮುಖ್ಯವಾಗಿದೆ ಅಂತ ನೋಡೋದಾದ್ರೆ ಈ ಕೆವೈಸಿ ಪಿಎಂ ಕಿಸಾನ್ಗೆ ಬೇಕಾಗಿರುವಂತದ್ದು. ಪಿಎಂ ಕಿಸಾನ್ ಈ ಕೆವೈಸಿ ಮಾಡಿಸಿದ್ರೆ ಮಾತ್ರ ಹಣ ನಿಮ್ಮ ಖಾತೆಗೆ ಬರುತ್ತದೆ. ಸ್ನೇಹಿತರೆ, ಇಲ್ಲಿ ಪಿಎಂ ಕಿಸಾನ್ ಈ ಕೆವೈಸಿ ಯಾಕೆ ಮುಖ್ಯವಾಗಿದೆ, ಈ ಒಂದು ಈ ಕೆವೈಸಿ ಅಂದ್ರೆ ಏನು ಅಂತ ನೋಡೋದಾದ್ರೆ ರೈತರಿಗೆ ಆಧಾರ್ ಕಾರ್ಡ್ ಮೂಲಕ ನಿಮ್ಮ ವಿವರವನ್ನು ಪರಿಶೀಲಿಸುವ ಪ್ರಕ್ರಿಯೆ ನಡೆಯಲಾಗುತ್ತದೆ. ಸರ್ಕಾರ ಇದನ್ನು ಹೇಗೆ ಮಾಡಲಾಗುತ್ತದೆ ಅಂದ್ರೆ ನಕಲಿ ರೈತರನ್ನು ತಡೆಗಟ್ಟಲಾಗುತ್ತದೆ. ಹಣವನ್ನು ಸರಿಯಾಗಿ ರೈತರಿಗೆ ತಲುಪಿಸಬೇಕು ಎನ್ನುವ ಒಂದು ನಿರ್ಧಾರದಿಂದ ಈ ಒಂದು ಈ ಕೆವೈಸಿ ಮುಖ್ಯವಾಗಿರುತ್ತದೆ. ಸರಳವಾದ ಅರ್ಥದಲ್ಲಿ ಹೇಳೋದಾದ್ರೆ ರೈತರು ಅಂತ ಕೂಡ ಸರ್ಕಾರಕ್ಕೆ ದೃಢಪಡಿಸುವ ಪ್ರಕ್ರಿಯೆ ಈ ಒಂದು ಈ ಕೆವೈಸಿ ಆಗಿರುತ್ತದೆ. ಈ ಕೆವೈಸಿ ಮಾಡಿಸದೇ ಇದ್ರೆ ಏನಾಗುತ್ತದೆ ಅಂದ್ರೆ ಈ ಕೆವೈಸಿ ಆಗದೇ ಇದ್ರೆ ನಿಮ್ದು ಯಾವುದೇ ಒಂದು ಕಂತಿನ ಹಣ ಜಮಾವಾಗೋದಿಲ್ಲ ಮತ್ತು ರೈತರಿಗೆ ಬೇಕಾಗಿರುವ ಯಾವುದೇ ಒಂದು ಯೋಜನೆಯು ಕೂಡ ರೈತರಿಗೆ ತಲುಪೋದಿಲ್ಲ. ಕೆಲವೊಮ್ಮೆ ರೈತರ ಪಟ್ಟಿಯಿಂದ ಅವರನ್ನು ಕೂಡ ತೆಗೆದು ಹಾಕಲಾಗುತ್ತದೆ ಈ ಕೆವೈಸಿ ಆಗದೇ ಇರುವವರನ್ನು. ಮತ್ತು ಸರ್ಕಾರ ಸ್ಪಷ್ಟವಾಗಿ ಹೇಳುತ್ತದೆ ಈ ಕೆವೈಸಿ ಕಡ್ಡಾಯವಾಗಿ ರೈತರದು ಆಗಿರ್ಲೇಬೇಕು ಅಂತ ಕೂಡ. ಸ್ನೇಹಿತರೆ, ಈ ಕೆವೈಸಿ ಮಾಡಿಸೋದಕ್ಕೆ ಒಂದು ಕೊನೆಯ ದಿನಾಂಕ ಇರುತ್ತದ ಅಂತ ನೋಡೋದಾದ್ರೆ ಸ್ನೇಹಿತರೆ, ಇಲ್ಲ, ಇದಕ್ಕೆ ಯಾವುದೇ ಒಂದು ಕೊನೆಯ ದಿನಾಂಕ ಇರೋದಿಲ್ಲ. ಪ್ರತಿ ಕಂತು ಕೂಡ ಬರುವ ಮೊದಲು ನೀವು ಈ ಕೆವೈಸಿ ಮಾಡಿಸೋದು ಕೂಡ ಕಡ್ಡಾಯವಾಗಿರುತ್ತದೆ. ತಡ ಮಾಡಿದ್ರೆ ನಿಮ್ಮ ಖಾತೆಗೆ ಹಣ ಬಂದು ಜಮಾ ಆಗೋದಿಲ್ಲ. ನೀವು ಎಷ್ಟು ತಡ ಮಾಡ್ತೀರೋ ಅಷ್ಟೇ ನಿಮ್ಗೆ ಹಣ ಲೇಟ್ ಆಗಿ ಬರುತ್ತದೆ. ಸ್ನೇಹಿತರೆ, ಮುಂದಿನ ಕಂತಿನ ಹಣವನ್ನು ಪಡೆಯಬೇಕಂದ್ರೆ ಅಂದ್ರೆ ಇವಾಗ ಪಿಎಂ ಕಿಸಾನ್ ಯೋಜನೆ 23ನೇ ಕಂತಿನ ಹಣವನ್ನು ಯಾರೆಲ್ಲ ಪಡೆದುಕೊಳ್ಬೇಕು ಅಂತ ಅನ್ಕೊಂಡಿದ್ದೀರೋ ಅಂತವರು ಇವಾಗಲೇ ಈ ಕೆವೈಸಿಯನ್ನು ಮಾಡಿಸದೇ ಇರುವವರು ಈ ಕೆವೈಸಿಯನ್ನು ಮಾಡಿಸಲೇಬೇಕಾಗುತ್ತದೆ. ಇವಾಗಲೇ ಈ ಕೆವೈಸಿ ಮಾಡಿಸಿದ್ರೆ ಸರ್ಕಾರದಿಂದ ಬಿಡುಗಡೆ ಆದ ತಕ್ಷಣ ನಿಮ್ಮ ಖಾತೆಗೆ ಬರುತ್ತದೆ. ನೀವೇನಾದ್ರೂ ಹಣ ಬಿಡುಗಡೆ ಆದ ಮೇಲೆ ಈ ಕೆವೈಸಿ ಮಾಡಿಸಿದ್ರೆ ಯಾವುದೇ ಕಾರಣಕ್ಕೂ ಹಣ ಬರೋದಿಲ್ಲ. ಹಣವನ್ನು ಬಿಡುಗಡೆ ಮಾಡುವ ಮೊದಲೇ ಈ ಕೆವೈಸಿ ಕಂಪ್ಲೀಟ್ ಆಗಿರ್ಲೇಬೇಕು ಅಂತ ಕೂಡ ಸರ್ಕಾರದಿಂದ ತಿಳಿಸಲಾಗುತ್ತದೆ. ಇಲ್ಲಿ ಈ ಕೆವೈಸಿ ಮಾಡಿಸುವ ವಿಧಾನವನ್ನು ನೋಡೋದಾದ್ರೆ ಸ್ನೇಹಿತರೆ, ಈ ಕೆವೈಸಿ ಯಾವ ರೀತಿ ಮಾಡಿಸ್ಕೋಬೇಕು ಅಂತ ನೋಡೋದಾದ್ರೆ ಸ್ನೇಹಿತರೆ, ಇಲ್ಲಿ ಪಿಎಂ ಕಿಸಾನ್ ಗೌರ್ಮೆಂಟ್ ಇನ್ ಎನ್ನುವ ಒಂದು ವೆಬ್ಸೈಟ್ ಮೂಲಕ ನೀವು ಈ ಕೆವೈಸಿ ಮಾಡಿಸ್ಕೊಳ್ಬಹುದು. ಯಾವ ರೀತಿ ಅಂತ ನಾನು ಇವತ್ತು ನಿಮಗೆ ತಿಳಿಸ್ತೇನೆ. ನಿಮ್ಮ ಮೊಬೈಲ್ ಮೂಲಕವೇ ತಿಳಿಸ್ತೇನೆ ಸ್ನೇಹಿತರೆ. ಕ್ರೋಮ್ ಅಥವಾ ಗೂಗಲ್ ಎನ್ನುವ ಆಪ್ ಇರುತ್ತದೆ ಅಲ್ಲ, ಆ ಒಂದು ಆಪ್ ಅಲ್ಲಿ ಪಿಎಂ ಕಿಸಾನ್ ಗೌರ್ಮೆಂಟ್ ಇನ್ ಎನ್ನುವ ಒಂದು ವೆಬ್ಸೈಟ್ ಅನ್ನು ಕೂಡ ಅಲ್ಲಿ ನೀವು ಸರ್ಚ್ ಮಾಡಬೇಕಾಗುತ್ತದೆ. ಆ ಒಂದು ವೆಬ್ಸೈಟ್ ಅನ್ನು ಓಪನ್ ಮಾಡಿ
ಫಾರ್ಮರ್ಸ್ ಕಾರ್ನರ್ ನಲ್ಲಿ ಇ KYC ಅಂತ ಕ್ಲಿಕ್ ಮಾಡಬೇಕಾಗುತ್ತದೆ. ನಿಮ್ಮ ಆಧಾರ್ ಸಂಖ್ಯೆಯನ್ನು ಹಾಕಿ, ನಿಮ್ಮ ಆಧಾರ್ ಸಂಖ್ಯೆ ಹಾಕಿದ ತಕ್ಷಣ OTP ಬರುತ್ತದೆ. ಆ ಒಂದು OTP ಯನ್ನು ಕೂಡ ಅಲ್ಲಿ ಸಬ್ಮಿಟ್ ಮಾಡಿದ್ರೆ ನಿಮ್ದು ಇ KYC ಕಂಪ್ಲೀಟ್ ಆಗುತ್ತದೆ. ಅಷ್ಟೇ ಸುಲಭವಾಗಿ ನೀವು ಇ KYC ಯನ್ನು ಮಾಡಿಸಿಕೊಳ್ಳಬಹುದು. ಅಥವಾ ನಿಮಗೆ ಗೊತ್ತಾಗ್ಲಿಲ್ಲ ಅಂದ್ರೆ CSC ಸೆಂಟರ್ಗೆ ಅಥವಾ ಕಂಪ್ಯೂಟರ್ ಸೆಂಟರ್ಗೆ ಅಥವಾ ಗ್ರಾಮೋನ್ ಇರ್ತವೆ, ಕರ್ನಾಟಕವನ್ನ ಇರ್ತವೆ, ಅಲ್ಲಾದ್ರೂ ಹೋಗಿ ಇ KYC ಯನ್ನು ಮಾಡಿಸಬೇಕಾಗುತ್ತದೆ. ನಿಮ್ಮ ಮೊಬೈಲ್ ಮೂಲಕವೇ ಇ KYC ಯನ್ನು ಕೂಡ ನೀವು ಮಾಡಬೇಕಾಗುತ್ತದೆ. CSC ಸೆಂಟರ್ ನಲ್ಲಿ ಯಾವ ರೀತಿ ಮಾಡಿಸೋದು ಇ KYC ಅಂತ ನೋಡೋದಾದ್ರೆ ಸ್ನೇಹಿತರೆ, ನಿಮ್ಮ ಆಧಾರ್ ಕಾರ್ಡಿಗೆ ಯಾವ ನಂಬರ್ ಇರುತ್ತದೆ ಆ ಒಂದು ಮೊಬೈಲ್ ನಂಬರ್ ಕೂಡ ಚಾಲ್ತಿಯಲ್ಲಿರಬೇಕು. ಆ ಮೊಬೈಲ್ ನಂಬರ್ಗೆ OTP ಬರುತ್ತದೆ. ನಿಮ್ಮ ಹತ್ತಿರದ CSC ಸೆಂಟರ್ಗೆ ಹೋಗಿ ಬಯೋಮೆಟ್ರಿಕ್ ಮೂಲಕ ಇ KYC ಯನ್ನು ಮಾಡಿಸಿಕೊಳ್ಳಬಹುದು. ಪ್ರತಿಯೊಬ್ಬರು ಕೂಡ ಇ KYC ಯನ್ನು ಮಾಡಿಸಿಕೊಳ್ಳಿ. ಇ KYC ಮಾಡಿಸೋ ಒಂದು ದಾಖಲೆಗಳು ಏನೆಂದ್ರೆ ನಿಮ್ಮ ಆಧಾರ್ ಕಾರ್ಡ್ ಬೇಕಾಗುತ್ತದೆ ಮತ್ತು ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವ ಮೊಬೈಲ್ ನಂಬರ್ ಕೂಡ ಬೇಕಾಗುತ್ತದೆ ಮತ್ತು ಬ್ಯಾಂಕ್ ಖಾತೆ ಕೂಡ ನಿಮ್ದು ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರಬೇಕು. ಆ ಒಂದು ಬ್ಯಾಂಕ್ ಖಾತೆ ಇರಬೇಕು. ಸ್ಟೇಟಸ್ ಕೂಡ ನೀವು ಯಾವ ರೀತಿ ಚೆಕ್ ಮಾಡಬೇಕು ಅಂತ ನೋಡೋದಾದ್ರೆ ಸ್ನೇಹಿತರೆ ನಿಮ್ದು ಇ KYC ಆಗಿದೆಯಾ ಇಲ್ವಾ ಅಂತ ಕೂಡ ಯಾವ ರೀತಿ ಚೆಕ್ ಮಾಡಬೇಕು ಅಂದ್ರೆ ನಿಮ್ಮ ಮೊಬೈಲ್ ಮೂಲಕವೇ ಚೆಕ್ ಮಾಡಬೇಕಾಗುತ್ತದೆ. PM ಕಿಸಾನ್ ವೆಬ್ಸೈಟ್ ಮೂಲಕ ನೀವು ಚೆಕ್ ಮಾಡಬೇಕಾಗುತ್ತದೆ. ನೀವು PM ಕಿಸಾನ್ ವೆಬ್ಸೈಟ್ ಮೂಲಕವನ್ನು ತೆರೆಯಬೇಕಾಗುತ್ತದೆ. ಬೆನಿಫಿಷಿಯರಿ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ದು ಆಧಾರ್ ಕಾರ್ಡ್ ಅಥವಾ ಮೊಬೈಲ್ ಸಂಖ್ಯೆಯನ್ನು ಹಾಕಿದ್ರೆ ಎಲ್ಲ ವಿವರವನ್ನು ತೋರಿಸುತ್ತದೆ. ಹಾಗಿದ್ರೆ ಮಾತ್ರ ನಿಮ್ದು ಇ KYC ಆಗಿದೆ ಅಂತ ಕೂಡ ತಿಳಿದುಕೊಳ್ಳಬಹುದು. ಇ KYC ಇಲ್ಲದೆ ಇದ್ರೆ ಯಾವುದೇ ಕಾರಣಕ್ಕೂ ಯಾವುದೇ ಒಂದು ಹಣ ನಿಮ್ಮ ಖಾತೆಗೆ ಬಂದು ತಲುಪೋದಿಲ್ಲ. ಮತ್ತು ಸ್ನೇಹಿತರೆ, ಇ KYC ಎಷ್ಟು ಮುಖ್ಯವೋ ಹಾಗೆಯೇ ನಿಮಗೆ ಆಧಾರ್ ಕಾರ್ಡ್ಗೆ ಬ್ಯಾಂಕ್ ಖಾತೆ ಲಿಂಕ್ ಆಗಿರಲೇಬೇಕು. ನಿಮ್ಮ ಆಧಾರ್ ಕಾರ್ಡ್ ಬ್ಯಾಂಕ್ ಖಾತೆಗೆ ಲಿಂಕ್ ಆಗಿದ್ರೆ ಮಾತ್ರ ನಿಮ್ಮ ಖಾತೆಗೆ ಹಣ ಜಮಾ ಆಗೋದಕ್ಕೆ ಸಾಧ್ಯವಾಗುತ್ತದೆ. PM ಕಿಸಾನ್ ಯೋಜನೆಯದ್ದು ಅಷ್ಟೇ ಅಲ್ಲ, ಯಾವುದೇ ಒಂದು ಹಣ ನಿಮ್ಮ ಖಾತೆಗೆ ಬಂದು ತಲುಪಬೇಕಂದ್ರೆ ನಿಮ್ಮ ಆಧಾರ್ ಕಾರ್ಡ್ಗೆ ಬ್ಯಾಂಕ್ ಖಾತೆ ಲಿಂಕ್ ಆಗಿರಲೇಬೇಕು. ಹಾಗಿದ್ರೆ ಮಾತ್ರ ನಿಮ್ಮ ಖಾತೆಗೆ ಹಣ ಜಮಾವಾಗುತ್ತದೆ. ಲ್ಯಾಂಡ್ ರೆಕಾರ್ಡ್ ಕೂಡ ಸರಿಯಾಗಿರಬೇಕು. ಪ್ರತಿಯೊಂದು ಭೂಮಿಯ ಡಾಕ್ಯುಮೆಂಟ್ಸ್ ಕೂಡ ಸರಿಯಾಗಿರಬೇಕು. ನಿಮ್ಮ ಒಂದು ಭೂಮಿಯ ಡಾಕ್ಯುಮೆಂಟ್ಸ್ ಅಲ್ಲಿ ಏನಾದ್ರೂ ಒಂದು ಸಣ್ಣ ಅಕ್ಷರ ಕೂಡ ಮಿಸ್ಟೇಕ್ ಆಗಿದ್ರೆ ನಿಮ್ದು PM ಕಿಸಾನ್ ಯೋಜನೆ ಹಣ ಯಾವುದೇ ಕಾರಣಕ್ಕೂ ಬರೋದಿಲ್ಲ. ಅದಕ್ಕೋಸ್ಕರ 23ನೇ ಕಂತಿನ ಹಣವನ್ನು ಬಿಡುಗಡೆ ಮಾಡುವ ಮೊದಲೇ ಒಂದ್ಸರಿ ಚೆಕ್ ಮಾಡ್ಕೊಂಡ್ಬಿಡಿ. ಒಂದ್ಸರಿ ಚೆಕ್ ಮಾಡ್ಕೊಂಡ್ರೆ ನಿಮ್ದು ಇ KYC ಆಗಿದೆಯಾ ಇಲ್ವಾ ಅಂತ ಕೂಡ ಚೆಕ್ ಮಾಡ್ಕೊಳ್ಳಿ. ಮತ್ತು ಹಾಗೆ ನಿಮ್ಮ ಆಧಾರ್ ಕಾರ್ಡ್ಗೆ ಬ್ಯಾಂಕ್ ಖಾತೆ ಲಿಂಕ್ ಆಗಿದೆಯಾ ಇಲ್ವಾ ಅಂತ ಕೂಡ ಚೆಕ್ ಮಾಡ್ಕೊಳ್ಳಿ. ಮತ್ತು ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಕೂಡ ಚಾಲ್ತಿಯಲ್ಲಿರಬೇಕು. ಹಾಗೆ ನಿಮ್ಮ ಭೂಮಿಯ ಡಾಕ್ಯುಮೆಂಟ್ಸ್ ಕೂಡ ಸರಿಯಾಗಿರಬೇಕು. ಹಾಗಿದ್ರೆ ಮಾತ್ರ PM ಕಿಸಾನ್ ಯೋಜನೆ 23ನೇ ಕಂತಿನ ಹಣ ನಿಮ್ಮ ಖಾತೆಗೆ ಬರೋಕೆ ಆಗುತ್ತದೆ ಅಂತ ಕೂಡ ತಿಳಿಸಲಾಗಿದೆ. ಸ್ನೇಹಿತರೆ, ಇಲ್ಲಿ 23ನೇ ಕಂತಿನ ಹಣವನ್ನು ಯಾವಾಗ ಬಿಡುಗಡೆ ಮಾಡಲಾಗುತ್ತದೆ ಅಂತ ನೋಡೋದಾದ್ರೆ ಈ ಒಂದು ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ. ಪ್ರತಿಯೊಬ್ಬರು ಕೂಡ ಕೊನೆವರೆಗೂ ನೋಡಿ. ಇಲ್ಲಿ 22ನೇ ಕಂತಿನ ಹಣವನ್ನು ಮಾರ್ಚ್ 13ನೇ ತಾರೀಕಿನಂದು 2026ರಲ್ಲಿ ಬಿಡುಗಡೆ ಆಯಿತು. ಹೌದು ಸ್ನೇಹಿತರೆ, ಲಕ್ಷಾಂತರ ರೈತರಿಗೆ 22ನೇ ಕಂತಿನ ಹಣವನ್ನು ಮಾರ್ಚ್ 13ನೇ ತಾರೀಕಿನಂದು 2026ರಲ್ಲಿ ಬಿಡುಗಡೆ ಮಾಡಿದ್ರು. ಹಾಗೆ ಪ್ರತಿಯೊಬ್ಬ ರೈತರಿಗೂ ಕೂಡ, ಪ್ರತಿಯೊಂದು ಜಿಲ್ಲೆಗೂ ಕೂಡ, ಪ್ರತಿ ರೈತರಿಗೂ ಕೂಡ ಈ ಒಂದು ಹಣ ಜಮಾ ಆಯಿತು. ಅದೇ ರೀತಿಯಲ್ಲಿ 23ನೇ ಕಂತಿನ ಹಣವನ್ನು ನಿಮ್ಮ ಖಾತೆಗೆ ಬರ್ಬೇಕಂದ್ರೆ ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಸರಿಯಾಗಿರಬೇಕು. ಹಾಗೆ ಈ ಒಂದು ಹಣವನ್ನು ಯಾವಾಗ ಘೋಷಣೆ ಮಾಡ್ತಾರೆ ಅಂತ ನೋಡೋದಾದ್ರೆ ಸ್ನೇಹಿತರೆ, ಮೇ ಅಥವಾ ಜೂನ್ ಅಲ್ಲಿ ಈ ಒಂದು ಹಣ ರೈತರ ಖಾತೆಗೆ ಜಮಾ ಆಗುವ ಸಾಧ್ಯತೆ ಇದೆ ಅಂತ ಕೂಡ ತಿಳಿಸಲಾಗುತ್ತದೆ. ಇದನ್ನು ಕೂಡ ಮೋದಿಜಿ ಅವರೇ ಕೂಡ ಈ ಒಂದು ಹಣವನ್ನು ಬಿಡುಗಡೆ ಮಾಡ್ತಾರೆ. ಯಾವಾಗ ಅಂತ ನೋಡೋದಾದ್ರೆ ಮೇ ಅಥವಾ ಜೂನ್ ಅಲ್ಲಿ. ಹೌದು ಸ್ನೇಹಿತರೆ, ಮೇ ಅಥವಾ ಜೂನ್ ಅಲ್ಲಿ ಈ ಒಂದು ಹಣವನ್ನು ಬಿಡುಗಡೆ ಮಾಡಲಾಗುತ್ತದೆ. ಆದರೆ ಯಾವುದೇ ರೀತಿ ಇನ್ನು ಘೋಷಣೆ ಆಗಿಲ್ಲ. ಮೇ ಅಥವಾ ಜೂನ್ ಅಲ್ಲಿ ಈ ಒಂದು ಹಣ ಬರುತ್ತದೆ. ಯಾಕಂದ್ರೆ 4 ತಿಂಗಳಿಗೆ ಒಮ್ಮೆ ಬರುವ ಹಣ ಇದಾಗಿದೆ. ಅದಕ್ಕೋಸ್ಕರ ನಿಮ್ಗೆ ಮೇ ಅಥವಾ ಜೂನ್ ಅಲ್ಲಿ ಈ ಒಂದು ಹಣ ರೈತರ ಖಾತೆಗೆ ಜಮಾ ಆಗುತ್ತದೆ, 23ನೇ ಕಂತಿನ ಹಣ. ಆದರೆ ನಾನು ಯಾವ ಮಾಹಿತಿಯನ್ನು ನಿಮ್ಗೆ ತಿಳಿಸಿದ್ದೇನೆ ಅಂದ್ರೆ ಯಾವ ಡಾಕ್ಯುಮೆಂಟ್ಸ್ ಸರಿಯಾಗಿರಬೇಕು ಮತ್ತು ಎಷ್ಟು ಈ ಒಂದು ಡಾಕ್ಯುಮೆಂಟ್ಸ್ ಸರಿ ಇದ್ರೆ ನಿಮ್ಮ ಖಾತೆಗೆ ಹಣ ಬೇಗ ಬರುತ್ತದೆ ಎನ್ನುವ ಮಾಹಿತಿಯನ್ನು ಕೂಡ ನಾನು ಇವತ್ತು ನಿಮ್ಗೆ ತಿಳಿಸಿದ್ದೇನೆ. ಸ್ನೇಹಿತರೆ, ಇದೇ ರೀತಿ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮಾತ್ರ ಸರ್ಕಾರದಿಂದ ಯಾವುದೇ ಒಂದು ಹೊಸ ಯೋಜನೆ ಬಿಟ್ಟರು ಮತ್ತು PM ಕಿಸಾನ್ ಯೋಜನೆ 23ನೇ ಕಂತಿನ ಹಣ ಯಾವಾಗ ಬಿಡುಗಡೆ ಮಾಡಿದ್ರು ಅವಾಗಲೇ ನಾನು ನಿಮ್ಗೆ ವಿಡಿಯೋ ಮುಖಾಂತರ ತಿಳಿಸುತ್ತೇನೆ. ಮತ್ತೆ ಸ್ನೇಹಿತರೆ, PM ಕಿಸಾನ್ ಯೋಜನೆ ಹಣವನ್ನು ನೀವು ಪಡೆಯಬೇಕಂದ್ರೆ ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಅನ್ನು ಸರಿಯಾಗಿ ಇಟ್ಕೊಳ್ಳಿ. ಮತ್ತು ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ಎಷ್ಟು ಸರಿಯಾಗಿರುತ್ತದೆ ಅಷ್ಟೇ ಬೇಗ ನಿಮ್ಗೆ ಹಣ ಬರುತ್ತದೆ. ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ಸರಿಯಾಗಿ ಇಟ್ಕೊಳ್ಳಿ ಅಂತ ನಾನು ನಿಮ್ಗೆ ಪದೇ ಕೂಡ ತಿಳಿಸ್ತಾನೆ ಇರ್ತೇನೆ. ಸ್ನೇಹಿತರೆ, ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಅಂತ ಅನ್ಸಿದ್ರೆ ಒಂದೇ ಒಂದು ತಪ್ಪದೆ ಲೈಕ್ ಅನ್ನು ಕೊಟ್ಟು ನಿಮ್ಮ ಸ್ನೇಹಿತರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಹಾಗೆ ರೈತ ವಾಟ್ಸ್ಆಪ್ ಗ್ರೂಪ್ ಇರ್ತಾವಲ್ಲ, ಅಲ್ಲಿ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡೋದ್ರಿಂದ ಬಹಳಷ್ಟು ರೈತರಿಗೆ PM ಕಿಸಾನ್ ಯೋಜನೆಯ ಮಾಹಿತಿ ಕೂಡ ಗೊತ್ತಾಗುತ್ತದೆ. ಮತ್ತು 23ನೇ ಕಂತಿನ ಹಣವನ್ನು ಪಡೆಯೋದಕ್ಕೆ ಅವರು ಯಾವ ಕೆಲಸವನ್ನು ಮಾಡಬೇಕು ಎನ್ನುವ ಮಾಹಿತಿಯನ್ನು ಕೂಡ ಅವರಿಗೂ ಕೂಡ ಗೊತ್ತಾಗುತ್ತದೆ. ಬೇಗ ನಿಮ್ಮ ಸ್ನೇಹಿತರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಸ್ನೇಹಿತರೆ, ಈ ಒಂದು ವಿಡಿಯೋನ ಯಾರೆಲ್ಲ ಕೊನೆವರೆಗೂ ನೋಡಿದ್ದೀರೋ ಹೃದಯಪೂರ್ವಕವಾಗಿ ಧನ್ಯವಾದಗಳು. ಜೈ ಜವಾನ್ ಜೈ ಕಿಸಾನ್.